ಕೆಜಿಎಫ್ ಜಿಲ್ಲೆಯ ಪೊಲೀಸ್ ಉಪಾಧೀಕ್ಷಕ ಶ್ರೀ ಲಕ್ಷ್ಮಯ್ಯ ಅವರೇ, ಶ್ರೀಮತಿ ಕೆಜಿಎಫ್ ಜಿಲ್ಲೆಯ ವಾರ್ಷಿಕ ಕ್ರೀಡಾಕೂಟ ಸಮಾಪನ ಸಮಾರೋಹ ಬಂದಕ್ಕಂತ ಎಲ್ಲ ನಮ್ಮ ಅಧಿಕಾರಿ ಸಿಬ್ಬಂದಿ ಮಿತ್ರರೇ, ಮಾಧ್ಯಮ ಮಿತ್ರರೇ, ಕುಟುಂಬದ ಸದಸ್ಯರೇ, ಮೊಟ್ಟ ಮೊದಲಾಗಿ ಈ 3 ದಿವಸ ವಾರ್ಷಿಕ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಎಲ್ಲ ಪಾರ್ಟಿಸಿಪೆಂಟ್ಸ್ಗೆ ತುಂಬ ಹಾರ್ದಿಕ ಶುಭಾಶಯಗಳು. ತಮ್ಮ ಆಕ್ಟಿವ್ ಪಾರ್ಟಿಸಿಪೇಷನಿಂದ ಈ 3 ದಿವಸ ವಾರ್ಷಿಕ ಕ್ರೀಡಾಕೂಟ ಯಶಸ್ವಿಯಾಗಿದೆ. ಅದರ ಜೊತೆಗೆ ಬಹುಮಾನ ಪಡೆದಿದ್ದ ಅವ್ರಿಗೆ ಕೂಡ ಹಾರ್ದಿಕ ಶುಭಾಶಯಗಳು. ಪ್ರತಿಯೊಂದು ಬೇರೆ ಬೇರೆ ಸ್ಪೋರ್ಟ್ಸ್ ಅಲ್ಲಿ ಕೌಶಲ್ಯತ ಮತ್ತು ಅದರ ಹಿಂದೆ ಎಷ್ಟು ಹಾರ್ಡ್ ವರ್ಕ್ ಇದೆ, ಎಷ್ಟು ತಾವು ಪರಿಶ್ರಮ ಪಟ್ಟಿದ್ರಿ, ಅದು ಕಳೆದ 3 ದಿವಸದಲ್ಲಿ ತಾವು ತೋರಿಸಿದ್ರಿ. ಇದು ಒಂದು ದಿವಸದ ಪರಿಶ್ರಮ ಇಲ್ಲ, ಇಯರ್ಸ್ ಟುಗೆದರ್ ಹಾರ್ಡ್ ವರ್ಕ್ ಇರ್ತಾರೆ. ಮತ್ತು ಇದಕ್ಕೆ ಹಿಂದೆಯೂ ಕೂಡ ತಮ್ಮ ಪ್ರತಿಯೊಂದು ಈ ಯಾವುದಾವುದು ಸ್ಪೋರ್ಟ್ಸ್ ಅಂತ ಭಾಗವಹಿಸಿದ ಅದರಲ್ಲಿ ಡೆಡಿಕೇಶನ್, ಹಾರ್ಡ್ ವರ್ಕ್ ಮತ್ತು ಟೈಮ್ ಮ್ಯಾನೇಜ್ಮೆಂಟ್ ಅವರು ತೋರಿಸಿದ್ರಿ. ನಮ್ಮ ವೃತ್ತಿ ಜೀವನಕ್ಕೆ ಕೂಡ ಇದರದ್ದು ತುಂಬಾ ಇಂಪಾರ್ಟೆನ್ಸ್ ಇದ್ದಾವೆ. ನಾವು ಯಾವುದು ಕೆಲಸ ಮಾಡಿದರೆ ವಿದಿನ್ ಟೈಮ್ ಲಿಮಿಟ್ ಮಾಡೋದು ಅದ್ರ ತುಂಬಾ ಮುಖ್ಯ ಆಗಿರ್ತದೆ. ಅದ್ರ ಜೊತೆಗೆ ಅದರಿಂದ ಸಾಕಷ್ಟು ಹಾರ್ಡ್ ವರ್ಕ್ ಇರ್ತದೆ ಮತ್ತು ಡೆಡಿಕೇಶನ್ ಕೂಡ ಇರ್ತದೆ. ತಾವು ಈ 3 ದಿವಸದಲ್ಲಿ ಒಳ್ಳೆಯ ಸ್ಪೋರ್ಟ್ಸ್ ಮ್ಯಾನ್ ಏನು ಕ್ವಾಲಿಟಿ ತೋರಿಸಿದ್ದೀರಿ, ಅದು ಪ್ರತಿನಿತ್ಯ ಕಂಟಿನ್ಯೂ ಮಾಡಿ, ಜೊತೆಗೆ ನಾಟ್ ಓನ್ಲಿ ಸ್ಪೋರ್ಟ್ಸ್ ಬಟ್ ನಮ್ಮ ವೃತ್ತಿ ಜೀವನದಲ್ಲಿ ಕೂಡ ಕಂಟಿನ್ಯೂ ಮಾಡಿ. ಸೊ ದ್ಯಾಟ್ ನೀವು ವೃತ್ತಿ ಜೀವನದಲ್ಲಿ ನಿಮ್ಗೆ ಏನೋ ಸಕ್ಸಸ್ ಅಚೀವ್ ಮಾಡೋಕ್ಕೆ ಟಾರ್ಗೆಟ್ಗಳು ಇರ್ತದೆ, ಅದು ಖಂಡಿತ ನೀವು ಅಚೀವ್ ಮಾಡ್ತೀರಿ. ಮತ್ತು ಎಷ್ಟು ಒಳ್ಳೆ ನಿಮ್ದು ಕೌಶಲ್ಯತೆ ತೋರಿಸಿದ್ವಿ, ಅದು 3 ದಿವಸದಲ್ಲಿ ನಿಲ್ಪ. ವೆದರ್ ಯು ವಿನ್ ಅವಾರ್ಡ್ ಆರ್ ನಾಟ್, ದಟ್ ಈಸ್ ಸೆಕೆಂಡರಿ ಥಿಂಗ್. ಆದರೆ ನಿಮ್ಮ ಫಿಸಿಕಲ್ ಆಕ್ಟಿವಿಟೀಸ್ ಏನಿದೆ ಅದು ಪ್ರತಿನಿತ್ಯ ನೀವು ಕಂಟಿನ್ಯೂ ಮಾಡಿ. ನಮ್ಮ ಪೊಲೀಸ್ ವೃತ್ತಿ ಜೀವನದಲ್ಲಿ ಕೆಲವು ಟೈಮ್ ಲಾಂಗ್ ಅವರ್ಸ್ ಡ್ಯೂಟಿ ಇರ್ತವೆ. ನಾವು ಬೆಳಿಗ್ಗೆ 6 ಗಂಟೆಗೆ 7 ಗಂಟೆಗೆ ಯಾವುದು ಇಂಪಾರ್ಟೆಂಟ್ ಬಂದೋಬಸ್ತು ಬರ್ತೀವಿ. ನೆಕ್ಸ್ಟ್ ಡೇ ಕೆಲವು 3-4 ದಿವಸ ತನಕ ಕಂಟಿನ್ಯೂ ಬಂದೋಬಸ್ತ್ ಇರ್ತದೆ. ಅದು ಎಫಿಷಿಯೆಂಟ್ ಆಗಿ ಸಕ್ಸಸ್ ಆಗಿ ಮಾಡಬೇಕಾದ್ರೆ ತಾವು ಫಿಸಿಕಲಿ ಮತ್ತು ಮೆಂಟಲಿ ಫಿಟ್ ಇರಬೇಕು. ಅದೇ ಥರ ಕೆಲವು ಟೈಮ್ ಆಡ್ ಅವರ್ಸ್ ಅಲ್ಲಿ ಕಾಲ್ ಬರ್ತದೆ. ರಾತ್ರಿ 2 ಗಂಟೆಗೆ ಯಾವುದೊಂದು ಅಫೆನ್ಸ್ ಆಗಿದೆಯೋ, ಯಾವುದು ಸಮಸ್ಯೆ ಆಗಿದೆಯೋ, ಬಂದೋಬಸ್ತ್ ಇರ್ತದೆ, ಇನ್ವೆಸ್ಟಿಗೇಷನ್ ಇರ್ತದೆ, ನೀವು ಬರಬೇಕಾಗ್ತದೆ. ಅದು ಎಲ್ಲ ಸಾಧ್ಯ ಯಾವಾಗಿದೆ ನೀವು ಫಿಸಿಕಲಿ ಫಿಟ್ ಇದ್ದೇವೆ. ಸೊ ದಯವಿಟ್ಟು ಇದ್ರ ಬಗ್ಗೆ ವಿಶೇಷ ಗಮನ ಹರಿಸಿ. ನೀವು ಏನೋ ಫಿಸಿಕಲ್ ಆಕ್ಟಿವಿಟಿಯಲ್ಲಿ ಭಾಗವಹಿಸ್ತಾ ಇದ್ದೀರಾ, ಅದು ಕೂಡ ಮುಂದೆ ಕಂಟಿನ್ಯೂ ಮಾಡಿ. ಮತ್ತು ಪ್ರತಿಯೊಬ್ಬರು ಈ ಸ್ಪೋರ್ಟ್ಸ್ ಮೀಟಲ್ಲಿ ಭಾಗವಹಿಸಿದ್ರೆ ಬೇರೆ ಅಧಿಕಾರಿ ಸಿಬ್ಬಂದಿ ಯಾರು ಇದ್ದಾರೆ, ತಾವು ಕೂಡ ಕನಿಷ್ಠ ಪ್ರತಿನಿತ್ಯ 1 ಅವರ್ ಅಟ್ಲೀಸ್ಟ್ ಮಿನಿಮಮ್ ನಿಮ್ಮ ಶರೀರಕ್ಕೋಸ್ಕರ, ಬಾಡಿಗೋಸ್ಕರ ಇನ್ವೆಸ್ಟ್ ಮಾಡಿ. ನಿಮ್ಮ ಬಾಡಿ ಫಿಟ್ ಇದ್ದರೆ ನಿಮ್ಮ ಮನಸ್ಸಲ್ಲಿ ಏನೋ ಅಚೀವ್ ಮಾಡೋಕ್ಕೆ ಆಕಾಂಕ್ಷೆಗಳು ಇರ್ತದೆ, ಖಂಡಿತ ಅಚೀವ್ ಮಾಡ್ತೀರಿ. ದಯವಿಟ್ಟು 24 ಅವರ್ಸಲ್ಲಿ ನಿಮ್ಗೆ ಯಾವಾಗ ಟೈಮ್ ಸಿಗ್ತದೆ, ಮಾರ್ನಿಂಗ್ ಇರ್ಬೋದು, ಈವ್ನಿಂಗ್ ಇರ್ಬೋದು, ಕೆಲವು ಟೈಮ್ ನೈಟ್ ಡ್ಯೂಟಿಲಿ ಇರ್ತೀರಿ, ಮಾರ್ನಿಂಗ್ ಸಿಗೋದಿಲ್ಲ ಟೈಮ್, ಸಾಯಂಕಾಲ ಸಿಗ್ತದೆ, ನಿಮ್ಗೆ ಯಾವಾಗ ಅನುಕೂಲ ಟೈಮ್ ಸಿಗ್ತದೆ, ನಿಮ್ಗೆ ಯಾವ ಥರ ಫಿಸಿಕಲ್ ಆಕ್ಟಿವಿಟೀಸ್ ಭಾಗವಹಿಸಿದ್ರೆ ಕೆಲವು ಜನ ರನ್ನಿಂಗ್ ಹೋಗ್ತಾರೆ, ವಾಕಿಂಗ್, ಬೇರೆ ಬೇರೆ ಗೇಮ್ಸ್ ಆಡ್ತೀರಿ, ಯೋಗಾಗೆ ಹೋಗ್ತೀರಿ, ಸ್ವಿಮ್ಮಿಂಗ್ಗೆ ಹೋಗ್ತೀರಿ, ವಾಟ್ ಎವರ್ ಆಕ್ಟಿವಿಟಿ ಅಟ್ಲೀಸ್ಟ್ 1 ಅವರ್ ಕಡ್ಡಾಯವಾಗಿ ನೀವು ಅದರಲ್ಲಿ ಭಾಗವಹಿಸಿ. ಸೊ ದ್ಯಾಟ್ ನೀವು ಸರ್ವಿಸ್ಗೆ ಸೇರುವಾಗ ಯಾವ ಥರ ಫಿಟ್ ಇದ್ದೀರಿ ಅದೇ ಥರ ರಿಟೈರ್ ಆಗೋ ತನಕ ಅದೇ ಥರ ಫಿಟ್ ಇರ್ತೀರ. ನಿಮ್ಮ ಕೆಲಸ ಕೂಡ ತುಂಬ ಎಫಿಷಿಯೆಂಟ್ ಆಗಿ ಎಫೆಕ್ಟಿವ್ ಆಗಿ ಮಾಡ್ತೀವಿ. ಮತ್ತೊಂದು
ನಾವು ನಮ್ಮ ಪ್ರತಿ ಜೀವನದಲ್ಲಿ ಸಾಕಷ್ಟು ಟೈಮ್ ಪೊಲೀಸ್ ಕೆಲಸದಲ್ಲಿ ಬ್ಯುಸಿ ಇರ್ತೇವೆ, ಫ್ಯಾಮಿಲಿ ಮತ್ತು ಮಕ್ಕಳ ಎಜುಕೇಷನ್ ನೆಗ್ಲೆಕ್ಟ್ ಮಾಡಿಬಿಡ್ತಿದ್ದೀವಿ. ದಯವಿಟ್ಟು ಅದು ಮಾಡೋಕ್ಕೆ ಹೋಗ್ಬೇಡಿ. ಅಟ್ಲೀಸ್ಟ್ ಸಾಯಂಕಾಲ ನಿಮ್ಗೆ ಯಾವಾಗ ಟೈಮ್ ಸಿಗ್ತದೆ ಮನೆಗೆ ಹೋಗುವಾಗ ಮಕ್ಕಳ ಎಜುಕೇಷನ್ ಬಗ್ಗೆ ಕೂಡ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಕೇಳಿ ಅವರು ಏನು ಓದ್ತಾ ಇದ್ದಾರೆ. ನಿಮ್ಮ 1 ತಾಸು ಅಟ್ಲೀಸ್ಟ್ ನೀವು ಅವ್ರ ಜೊತೆಗೆ ಸ್ಪೆಂಡ್ ಮಾಡಿದರೆ ಅವ್ರಿಗೆ ತುಂಬಾ ಮೋಟಿವೇಶನ್ ಆಗ್ತದೆ ಮತ್ತು ಆ ಉತ್ಸಾಹದಿಂದ ಅವ್ರಿಗೂ ಕೂಡ ಏನೋ ಫ್ಯೂಚರ್ಲಿ ಟಾರ್ಗೆಟ್ ಇದೆ, ಅವರು ಖಂಡಿತ ಅಚೀವ್ ಮಾಡ್ತಾರೆ. ನಾಟ್ ಓನ್ಲಿ ಪ್ರೊಫೆಷನಲ್ ವರ್ಕಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡಬೇಕಾ, ಜೊತೆಗೆ ಫ್ಯಾಮಿಲಿ ಲೈಫ್ ಕೂಡ ಬ್ಯಾಲೆನ್ಸ್ ಮಾಡಿ, ವಿಶೇಷವಾಗಿ ಮಕ್ಕಳ ಎಜುಕೇಷನ್ ಬಗ್ಗೆ ದಯವಿಟ್ಟು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ಮತ್ತು ನಾವು ಲಾಸ್ಟ್ 1 ಇಯರ್ಲಿ ನೋಡಿದರೆ KGF ಜಿಲ್ಲಾ ಪೊಲೀಸ್ ಅವರು ಅವ್ರಿಗೆ ಏನೆಲ್ಲ ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಇರ್ಬೋದು, ಕ್ರೈಮ್ ಡಿಟೆಕ್ಷನ್ ಇರ್ಬೋದು, ಇನ್ವೆಸ್ಟಿಗೇಷನ್ ಇರ್ಬೋದು, ಏನೇನೋ ಜವಾಬ್ದಾರಿ ಏನೇನೋ ಕೆಲಸ ಇತ್ತು ತಾವುಗಳು ಎಲ್ಲ ತುಂಬ ಚೆನ್ನಾಗಿ ನಿಭಾಯಿಸಿದ್ದೀರಿ. ಹಿಂದಿನ SP ಅವರು ಶಾಂತರಾಜ್ ಅವರು ಇದ್ದರು, ಈಗಿನ SP ಅವರು ಶಿವಾಂಶು ಅವರು ಇದ್ದಾರೆ, ಲಕ್ಷ್ಮಯ್ಯ ಅವರು ಇದ್ದಾರೆ. ಅವ್ರ ಲೀಡರ್ಶಿಪ್ಪಲ್ಲಿ ತಾವುಗಳೆಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರಿ. ತಮ್ಮೆಲ್ಲರಿಗೆ ಅದಕ್ಕೋಸ್ಕರ ವಿಶೇಷವಾಗಿ ಹಾರ್ದಿಕ ಶುಭಾಶಯಗಳು. ಬರೋ ದಿವಸದಲ್ಲಿ ಕೂಡ ಯಾವುದಾದ್ರೂ ಕಾನೂನು ಸುವ್ಯವಸ್ಥೆ ವಿಷಯಗಳು ಇರ್ಬೋದು, ಕ್ರೈಮ್ ಡಿಟೆಕ್ಷನ್ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟು ಕೂಡ ತಾವು ಇದೇ ಥರ ಚೆನ್ನಾಗಿ ಕೆಲಸ ಮಾಡ್ತೀನಿ ಅಂತ ಭಾವಿಸ್ತೇನೆ. ವಿಶೇಷವಾಗಿ ಈ ಕ್ರೈಮ್ ಡಿಟೆಕ್ಷನ್ಲಿ ಈಗ ಕೂಡ ನಾವು ಇಂಪ್ರೂವ್ ಮಾಡೋಕ್ಕೆ ಅವಕಾಶ ಇದ್ದಾವೆ. ದಯವಿಟ್ಟು ಅದರ ಬಗ್ಗೆ ಕೂಡ ಗಮನ ಹರಿಸಿ. ಯಾರೋ ಒಬ್ಬರು ಪಿಟಿಷನ್ ಕಂಪ್ಲೇಂಟ್ ಠಾಣೆ ಕಂಪ್ಲೇಂಟ್ ಕೊಟ್ಟರೆ ಅವ್ರದ್ದು ಅಪೇಕ್ಷೆ ನಮ್ಮ ಕಡೆ ಇರ್ತದೆ, ನಮ್ಮ ಕೆಲಸ ಅವರು ನ್ಯಾಯಬದ್ಧವಾಗಿ ಮಾಡಿಕೊಡ್ತಾರೆ, ಕಳ್ತನ ಆಗಿ ಡಿಟೆಕ್ಟ್ ಮಾಡಿಕೊಡ್ತಾರೆ, ನಿಮ್ಮ ಪ್ರಾಪರ್ಟಿ ಸಿಗ್ತಾವೆ ಅಂತ ನಿಮ್ಮ ಕಡೆ ಆಸೆ ಇಟ್ಕೊಂಡು ಬರ್ತಾರೆ. ದಯವಿಟ್ಟು ಮ್ಯಾಕ್ಸಿಮಮ್ ನಿಮ್ಮ ಕಡೆ ಎಷ್ಟು ವಿದಿನ್ ದ ಫ್ರೇಮ್ ವರ್ಕ್ ಆಫ್ ಲಾ ಏನು ಎಫರ್ಟ್ಸ್ ಮಾಡೋಕ್ಕಾಗ್ತದೆ ಮಾಡಿ ಅವ್ರಿಗೆ ಕಾನೂನುಬದ್ಧವಾಗಿ ಯಾವ ಥರ ನ್ಯಾಯ ಕೊಡಿಸ್ಬೇಕಾದ್ರೆ ಅದರಲ್ಲಿ ನಿಮ್ಮ ಸಿನ್ಸಿಯರಾಗಿ ಎಫರ್ಟ್ಸ್ ಮಾಡಿ. ಮತ್ತು ಪೊಲೀಸ್ ಸ್ಟೇಷನ್ಗೆ ಯಾರು ಪಬ್ಲಿಕ್ ಬರ್ತಾರೆ, ಪ್ಲೀಸ್ ಗಿವ್ ಟಾಪ್ ಮೋಸ್ಟ್ ಪ್ರಯಾರಿಟಿ. ಯಾರು ಏನೇ ಕಂಪ್ಲೇಂಟ್ ತೊಗೊಂಡು ಬರ್ತಾರೆ, ಅದು ಕಾಗ್ನಿಸಬಲ್ ಇರ್ಬೋದು, ನಾನ್ ಕಾಗ್ನಿಸಬಲ್ ಇರ್ಬೋದು, ಪಿಟಿಷನ್ ಇರ್ಬೋದು, ಕೆಲವು ಟೈಮ್ ವೆರಿಫಿಕೇಷನ್ಗೆ ಬರ್ತಾರೆ, ಏನೇ ಕೆಲಸಕ್ಕೆ ಬರ್ತಾರೆ, ದಯವಿಟ್ಟು ಇಮಿಡಿಯೇಟ್ ಆಗಿ ಅವ್ರಿಗೆ ಫಸ್ಟ್ ಟಾಪ್ ಪ್ರಯಾರಿಟಿ ಕೊಟ್ಟು ಅವ್ರಿಗೆ ಅಟೆಂಡ್ ಮಾಡಿ ಕಳಿಸಿದ್ರೆ ಖುಷಿಯಾಗಿ ಹೋಗ್ತಾರೆ. ಅವ್ರು ನಿಮ್ಮ ಬಗ್ಗೆ ಕೂಡ ಮಾತಾಡ್ತಾರೆ, ಪೊಲೀಸರು ನಾವು ಸ್ಟೇಷನ್ಗೆ ಹೋಗುವಾಗ ನಮಗೆ ಯಾವ ಥರ ಅಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡಿ. ಅದ್ರ ಜೊತೆಗೆ ಯಾರು ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ ಅವ್ರಿಗೆ ಏನು ಸಮಸ್ಯೆಗಳಿದ್ದಾವೆ, ಕೆಲವು ಸಮಸ್ಯೆಗಳು ನಮ್ಮ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಿರಲ್ಲ, ಆದರೆ ಅವ್ರಿಗೆ ದಯವಿಟ್ಟು ಸರಿಯಾಗಿ ಗೈಡ್ ಮಾಡಿ ನಿಮಗೆ ಈ ಇಲಾಖೆಗೆ ಸಂಬಂಧಪಟ್ಟಿದ ಅಲ್ಲಿ ಹೋಗಿ ನಿಮ್ಮ ಸಮಸ್ಯೆ ಸಮಾಧಾನ ಆಗ್ತವೆ. ನಮ್ಮ ಇಲಾಖೆಗೆ ಸಂಬಂಧಪಟ್ಟಿದ್ದಾವೆ ತಕ್ಷಣ ಅದು ಏನು ಆ ಹಂತಕ್ಕೆ ಏನು ಕ್ರಮ ತಗೊಳ್ಬೇಕಾದ್ರೆ ತಗೊಳ್ಳಿ, ಮತ್ತು ಮುಂದೆ ಅವ್ರಿಗೆ ಕೂಡ ಸರಿಯಾಗಿ ಬ್ರೀಫ್ ಮಾಡಿ ಇದು ಪ್ರೊಸೀಜರ್ ಇದ್ದಾವೆ, ಇದ್ರ ಪ್ರಕಾರ ನಾವು ಕ್ರಮ ತಗೊಳ್ತೀವಿ. ನಾವು ಮಂತ್ಲಿ ಒಮ್ಮೆ ವಿಕ್ಟಿಮ್ಸ್ ಡೇ ಅಂತ ಆಚರಿಸ್ತೀವಿ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ಗೆ. ತಾವು ವಿಕ್ಟಿಮ್ಸ್ ಕೂಡ ಕರೆಸ್ತೀವಿ. ಅದರಲ್ಲಿ ವಿಶೇಷವಾಗಿ ದಯವಿಟ್ಟು UI ಕೇಸಸ್ ಏನಿದ್ದಾವೆ ಅದಕ್ಕೆ ಸಂಬಂಧಪಟ್ಟಾಗಿ ಕಂಪ್ಲೇಂಟ್ ಇರ್ತಾರೆ, ವಿಕ್ಟಿಮ್ ಇರ್ತಾರೆ, ಅವ್ರಿಗೆ ಕರೆಸಿ ಬ್ರೀಫ್ ಮಾಡಿ ಈ ತನಕ ನೀವು ಏನು ಇನ್ವೆಸ್ಟಿಗೇಷನ್ ಮಾಡಿದ್ದೀರಿ, ಮುಂದಿನ ಏನು ಇನ್ವೆಸ್ಟಿಗೇಷನ್ ಪೆಂಡಿಂಗ್ ಇದೆ, ಎಷ್ಟು ಬೇಗ ನೀವು ಫೈನಲ್ ರಿಪೋರ್ಟ್ ಕೋರ್ಟು ಕೊಡ್ತೀವಿ. ಸೊ ಅದರ ಬಗ್ಗೆ ಕೂಡ ಜಾಸ್ತಿ ಸೊ ದಟ್ ಅವ್ರಿಗೆ ಕೂಡ ಒಂದು ಸಂತೋಷ ಇರ್ತದೆ, ಅವ್ರಿಗೆ ಗೊತ್ತಿರ್ತದೆ ಪೊಲೀಸವರು ನಮ್ಮ ಕೇಸಲ್ಲಿ ಎಷ್ಟು ಕೆಲಸ ಮಾಡಿದ್ರು. ಸ್ಟೇಷನ್ನಲ್ಲಿ ಈ ನಾವು ನಿಮ್ಮ ಠಾಣೆಗೆ ಬರುವಾಗ ಸಾಕಷ್ಟು ಸರಿ ಡಿಸ್ಕಸ್ ಕೂಡ ಮಾಡಿದ್ದೀವಿ. ನೀವು ಆ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸ ಕೂಡ ಮಾಡಿದ್ದೀವಿ. ವಿಶೇಷವಾಗಿ ಈ ಅನ್ಕ್ಲೇಮ್ಡ್ ವೆಹಿಕಲ್ಗಳು ಇರ್ತವೆ, ಸೀಸ್ಡ್ ಪ್ರಾಪರ್ಟಿಗಳು ಇದ್ದಾವೆ, ವಿಶೇಷವಾಗಿ ವೆಹಿಕಲ್ ಕೆಲವು ಠಾಣೆ ನೋಡ್ತೀನಿ ಸಾಕಷ್ಟು ಇರ್ತವೆ. ದಯವಿಟ್ಟು ಅದರ ಬಗ್ಗೆ ಕೂಡ ಗಮನ ಹರಿಸಿ. ವಾಟ್ ಎವರ್ ದ ಪ್ರೊಸೀಜರ್ ಕೋರ್ಟಿನ ಪರ್ಮಿಷನ್ ತೊಗೊಂಡೋಗಿ ತಗೊಳ್ಳೋದು ಅವಶ್ಯಕತೆ ಅಂತ ಅದು ಮಾಡಿ, ನಂತರ ಏನೇನೋ ಪ್ರೊಸೀಜರ್ ಅದು ಫಾಲೋ ಮಾಡಿ ಆದಷ್ಟು ಬೇಗ ವಿಲೇವಾರಿ ಮಾಡಿ. ಸೊ ದ್ಯಾಟ್ ನಿಮ್ಮ ಠಾಣೆ ಕೂಡ ನೀಟ್ ಆ್ಯಂಡ್ ಕ್ಲೀನಾಗಿರ್ತದೆ ಮತ್ತು ಯಾರ್ದು ಪ್ರಾಪರ್ಟಿ ಇದೆ ಅವ್ರಿಗೂ ವಾಪಸ್ ಸಿಕ್ಕಿದ್ರೆ ಅವ್ರಿಗೆ ಕೂಡ ಖುಷಿ ಇರ್ತದೆ. ಸೊ ಈ ನಿಟ್ಟಿನಲ್ಲಿ ಕೂಡ ಬರುವ ಕೆಲವು ತಿಂಗಳಲ್ಲಿ ನಿಮ್ಮ ಠಾಣೆ ತುಂಬ ಕ್ಲೀನಾಗಿ ಇಟ್ಲಿಕ್ಕೆ ಅದು ಕೂಡ ಇರ್ತದೆ. ಲಾಸ್ಟ್ ಪಾಯಿಂಟ್, ಈ ನಿಮ್ಮ ಠಾಣೆದು ರೆಕಾರ್ಡ್ಸ್ ಕೆಲವು ಸ್ಟೇಷನ್ಗೆ ನಾನು ಇನ್ಸ್ಪೆಕ್ಷನ್ಗೆ ಹೋಗುವಾಗ ನೋಡಿದ್ದೀನಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆದರೆ ಕೆಲವು ಸ್ಟೇಷನ್ ಈಗ ಕೂಡ ಇಂಪ್ರೂವ್ ಮಾಡೋಕ್ಕೆ ಸಾಕಷ್ಟು ಅವಕಾಶ ಇದ್ದಾವೆ. ದಯವಿಟ್ಟು ಅದರ ಬಗ್ಗೆ ಕೂಡ ಗಮನ ಹರಿಸಿ. ನಿಮ್ಮ ಸ್ಟೇಷನ್ನ ರೆಕಾರ್ಡ್ಸ್ ಏನಿರ್ತವೆ ಅದು ಪರ್ಮನೆಂಟ್ ರೆಕಾರ್ಡ್ಸ್ ಇರ್ತದೆ. ನೀವು ಇವತ್ತು ಇದ್ದೀರಿ, ಆ ಠಾಣೆಗೆ ಟ್ರಾನ್ಸ್ಫರ್ ಆಗಿ ಹೋಗ್ತೀರಿ, ಮತ್ತೊಬ್ಬರು ಬೇರೆಯವರು ಬರ್ತಾರೆ, ಬಟ್ ಆದರೆ ರೆಕಾರ್ಡ್ಸ್ ಅಲ್ಲೇ ಇರ್ತಾವೆ. ಯಾರೋ ಹೊಸರು ಬರ್ತಾರೆ ಅವ್ರಿಗೆ ಗೊತ್ತಾಗ್ತದೆ ಈ ಸ್ಟೇಷನ್ದು
ಯಾವ ಥರದ್ದು ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಹೆಂಗೆ ಇತ್ತು, ಕ್ರೈಮ್ ಸಿಚುವೇಶನ್ ಹೆಂಗೆ ಇತ್ತು, ಏನೇನ ಕ್ರೈಮ್ ಪೆಂಡಿಂಗ್ ಇದೆ, ಎಷ್ಟು ಕೇಸಸ್ ಕೋರ್ಟಲ್ಲಿ ಪಿ ಟಿ ಇದ್ದಾವೆ, ಎಷ್ಟು ಯು ಐ ಇದ್ದಾವೆ, ಆಮೇಲೆ ಸ್ಟೇಷನ್ ಸಂಬಂಧಪಟ್ಟಬಹುದು, ವಿಲೇಜ್ ಸಂಬಂಧಪಟ್ಟದ್ದು ಎಲ್ಲ ಮಾಹಿತಿ ನೀವು ಸರಿಯಾಗಿ ಡಾಕ್ಯುಮೆಂಟೇಶನ್ ಮಾಡಿದರೆ ಹೊಸ ಆಫೀಸರ್ ಬರ್ತಾರೆ, ಅವ್ರಿಗೆ ಕೂಡ ಗೊತ್ತಾಗ್ತದೆ. ಅದರ್ವೈಸ್ ಅವ್ರಿಗೆ ಯಾವ ಸ್ಟೇಷನ್ ಬಗ್ಗೆ ಮಾಹಿತಿ ಇಲ್ಲ ಇಲ್ಲಿ ಕೋರ್ಸ್. ಪ್ಲೀಸ್ ಪೇ ಅಟೆನ್ಷನ್ ಟು ದಿಸ್ ಥಿಂಗ್ ಆಲ್ಸೋ. ನಿಮ್ಮ ಸ್ಟೇಷನ್ ಎಷ್ಟು ರೆಕಾರ್ಡ್ಸ್ಗಳಿದ್ದಾವೆ, ನಮ್ಮ ಪೊಲೀಸ್ ಮ್ಯಾನ್ಯುವಲ್ ಪ್ರಕಾರ ಯಾವ ಥರ ಅದು ಅಪ್ಡೇಟ್ ಮಾಡಿದ್ರೆ ಕಟ್ಟುನಿಟ್ಟಾಗಿ ಆ ಥರ ಅಪ್ಡೇಟ್ ಮಾಡಿ, ಸೊ ದ್ಯಾಟ್ ನಿಮ್ಮ ಸ್ಟೇಷನ್ಗಳು ಮಾದರಿ ಥರ ಇರ್ತದೆ. ಮತ್ತು ಬೇರೆ ಯಾವ ಹೊಸ ಆಫೀಸರ್ ಬರುವಾಗ, ಹೊಸ ಸ್ಟಾಫ್ ಬರುವಾಗ ಅವ್ರಿಗೆ ಕೂಡ ಅದು ಕರೆಕ್ಟಾಗಿ ಮಾಹಿತಿ ಸಿಗ್ತವೆ. ಸೊ ವಿತ್ ದೀಸ್ ಫ್ಯೂ ವರ್ಡ್ಸ್ ಐ ವಿಶ್ ಯು ಆಲ್ ದ ಬೆಸ್ಟ್. ಎಲ್ಲ ಈ ವಾರ್ಷಿಕ ಕ್ರೀಡಾಕೂಟದಲ್ಲಿ ಯಾರು ಭಾಗವಹಿಸಿದ್ದಾರೆ ಮತ್ತು ಯಾರು ಬಹುಮಾನ ಗೆದ್ದಿದ್ದಾರೆ ಅವರೆಲ್ಲ ಹಾರ್ದಿಕ ಶುಭಾಶಯಗಳು. ಮತ್ತು DSP DR ಮತ್ತು ಅವ್ರ ತಂಡ ಕೂಡ ಈ 3 ದಿವಸ ವಾರ್ಷಿಕ ಕ್ರೀಡಾಕೂಟ ಚೆನ್ನಾಗಿ ಆಯೋಜಿಸಿದೆ, ಅವ್ರಿಗೆ ಕೂಡ ಶುಭಾಶಯಗಳು. ಅದರ ಜೊತೆಗೆ ರೆಫ್ರೀಸ್ಗಳು ಬಂದಿದ್ದಾರೆ, ಅವರು ಕೂಡ ನಮ್ಮ ಜೊತೆಗೆ 3 ದಿವಸ ಇದ್ದರು, ಅವರು ಕೂಡ ತುಂಬ ಶ್ರಮ ಪಟ್ಟಿದ್ದಾರೆ, ಅವ್ರಿಗೆ ಕೂಡ ಹಾರ್ದಿಕ ಶುಭಾಶಯಗಳು. ನನಗೆ ಇಲ್ಲಿ ಕರೆಸಿ ತಮ್ಮೆಲ್ಲರ ಜೊತೆಗೆ ಮಾತನಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ SP KGR ಮತ್ತು ಅವರ ಟೀಮ್ಗೆ ಹಾರ್ದಿಕ ಧನ್ಯವಾದಗಳು. ಥ್ಯಾಂಕ್ ಯು. For PSC officers, lot of work they have patriotic. Doubles only 100 meter running for officers. Second Markandaya sir, CPI Urgam Gutta, Petmala Rutta. Third place Sushmita Aru, WPSI DPO KJM. ಇವರು ಥರ್ಡ್ ಪ್ಲೇಸ್. ನೆಕ್ಸ್ಟ್ PI CN ಪಲಿಸ್ತಾರೆ, PI ರಾಮಸರ್ಗುಡ ವೃತ್ತ, ಗುರುರಾಜ್ PSI ಯಮನಪ್ಪ DR ಮನ ಗೆಜ್ಜಡ ಆಫೀಸಲ್ಲಿ ಇರಬೇಕು. ನೆಕ್ಸ್ಟ್ ರೈಫಲ್ ಶೂಟಿಂಗ್ SLR ಅಲ್ಲಿ ನೆಕ್ಸ್ಟ್ ಶ್ರೀ ರಂಗಶಾಲ ಸರ್ ಕಾಂಪಿಟೇಷನ್ ಫಾರ್ AS ಅಂಡ್ PSI SLR ಶೂಟಿಂಗ್ ಕಾಂಪಿಟೇಷನ್ ಅಲ್ಲಿ AS ಮತ್ತು PSI ಅವರಿಗೆ ಸೆಕೆಂಡ್ ಪ್ಲೇಸ್ ರಾಜೇಶ್, ಫಸ್ಟ್ ಪ್ಲೇಸ್ ರಾಜಣ್ಣ, ಫಸ್ಟ್ ಪ್ಲೇಸ್ ಇಬ್ರು ಶೇರ್ ಮಾಡ್ತಿದ್ದಾರೆ. ಪೊಲೀಸ್ ಠಾಣೆ ಗುರುರಾಜ್ ಸಿಂಧಕಲ್, 9 ಶೇಖರ್ RPI DR, ಮಾರ್ಕಂಡ ಅವರು CPI ಉರ್ಗಾಂ, ಸಂಗಮೇಶ್ PSI ಕಾಸಂಬಳಿ PI 50 ಔಟ್ ಆಫ್ 100. Javelin throw for officers, javelin throw only second place. Officer above 45 get ready. So Jagdish RSA DR short put officer below 45 age. Mapa PS ಇದ್ದಾರೆ. ಇಲ್ಲಿ ಅತ್ಯುತ್ತಮವಾಗಿ ಆಡಿ ಕೆಳಗಪ್ಪ ಪರಿಸ್ಥಾನವನ್ನು ಮಾಡಿಸಿ ತಂಡದ ಎದುರು ರಮೇಶ್ ஆரம்பிக்கலாங்களா? தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.